ತಮಿಳು ನಟ ವಿಜಯ್ ಟಿವಿಕೆ ರ್ಯಾಲಿಯಲ್ಲಿ ಘನಘೋರ ದುರಂತ ಸಂಭವಿಸಿದೆ. ಉಸಿರುಗಟ್ಟಿ 33 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ದುರ್ಘಟನೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಚಿಕ್ಕ ಮಕ್ಕಳು ಸೇರಿದಂತೆ ಸುಮಾರು 33 ಮಂದಿ ಸಾವನ್ನಪ್ಪಿದ್ದಾರೆ. ದುರ್ಘಟನೆಯಲ್ಲಿ 50ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಅಸ್ವಸ್ಥರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಮಹಿಳೆಯರು, ಮಕ್ಕಳು ಸೇರಿದಂತೆ ಹಲವರ ಸ್ಥಿತಿ ಚಿಂತಾಜನಕವಾಗಿದೆ. ಅಸ್ವಸ್ಥರಿಗೆ ಕರೂರು ಸರ್ಕಾರಿ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸುವಂತ ಕೆಲಸ ಆಗ್ತಾ ಇದೆ. ಉಸಿರುಗಟ್ಟಿ ಮೂರ್ಛೆ ಹೋದವರಿಗೆ ಚಿಕಿತ್ಸೆ ಮುಂದುವರೆದಿದೆ. ನೋಡಿ, ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ. ಅಲ್ಲಿ ಒಂದು ರೀತಿಯಾದಂಥ ಸಫೋಗೇಷನ್ ಆಗುತ್ತೆ, ಉಸಿರಾಟಕ್ಕೆ ತೊಂದರೆ ಆಗಿದೆ. ಆಮೇಲೆ ಹೆಚ್ಚು ಜನ ಸೇರಿದ್ರಿಂದಾಗಿ ಒಂಥರ ದೊಂಬಿ ಗಲಾಟೆ ಆಗಿದೆ ಅಲ್ಲಿ. ಈಗ ಕರೂರು ಆಸ್ಪತ್ರೆಯಲ್ಲಿ 20ಕ್ಕೂ ಹೆಚ್ಚು ವೈದ್ಯರು ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ನಟ ವಿಜಯ್ ಅವರ ರ್ಯಾಲಿಯಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತರೋದು ಬಹಳ ಕಷ್ಟ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಲಕ್ಷಾಂತರ ಸಂಖ್ಯೆಯಲ್ಲಿ ನಿಂತಿದ್ದಾರೆ. ಅವರ ಭಾಷಣ ಕೇಳಿಸ್ಕೋಬೇಕು ಅಂತ ಹೇಳಿ, ಅವರ ಭಾಷಣವನ್ನ ಕೇಳಬೇಕು ಅಂತೇಳಿ ರಸ್ತೆಯ ಉದ್ದಗಲಕ್ಕೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಆ ಸಂದರ್ಭದಲ್ಲಿ ನೂಕು ನುಗ್ಗಲು ಉಂಟಾಗಿದೆ. ಆಮೇಲೆ ಹೆಚ್ಚು ಮಹಿಳೆಯರು ಮತ್ತು ಮಕ್ಕಳು ಕೂಡ ಸೇರಿದಂತೆ 33 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇನ್ನು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ತಮಿಳುನಾಡಿನ ಕರೂರಿನಲ್ಲಿ ನಡೆದಿರುವಂತಹ ಘನಘೋರ ದುರ್ಘಟನೆ ಇದು. 50ಕ್ಕೂ ಹೆಚ್ಚು ಮಂದಿಯ ಸ್ಥಿತಿ ಬಹಳ ಗಂಭೀರವಾಗಿದೆ. ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ನೋಡಿ, ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ನಮ್ಮ ಬೆಂಗಳೂರಲ್ಲಿ ಆಯ್ತಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ, ಅದೇ ಥರದ ಸನ್ನಿವೇಶ. ಇಲ್ಲಿ ಯಾವ ರೀತಿಯಾಗಿ ಕಾಲ್ ತುಳಿತ ಆಗಿತ್ತು, ಅದೇ ರೀತಿಯಾಗಿ ಅಲ್ಲಿ ಜನ ಜಾಸ್ತಿ ಆಗಿದ್ರು. இதுக்கு முன்னாடி பாஞ்சிட்டு போயிருக்கோம். ನೋಡಿ, ಈಗ ರ್ಯಾಲಿಯಲ್ಲಿ ಸುಮಾರು 10,000 ಮಂದಿ ಸೇರ್ತಾರೆ, ಬರ್ತಾರೆ ಅನ್ನುವಂಥ ನಿರೀಕ್ಷೆಯನ್ನ ಪೊಲೀಸರು ಇಟ್ಕೊಂಡಿರ್ತಾರೆ. ಬಟ್ ಆದರೆ ಬರೋಂಥ 10,000 ಜನಕ್ಕೆ ರ್ಯಾಲಿ ಸಂದರ್ಭದಲ್ಲಿ ಏನು ಬೇಕೋ ಅದಕ್ಕೆಲ್ಲ ಆಯೋಜಕರು ಕೂಡ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಆದರೆ ನಟ ವಿಜಯ್ ಅವರನ್ನ ನೋಡಬೇಕು ಅಂತೇಳಿ ಸುಮಾರು 1 ಲಕ್ಷ ಮಂದಿ ಆ ಜಾಗಕ್ಕೆ ಬಂದಿದ್ದಾರೆ. ನಿರೀಕ್ಷೆಗೂ ಮೀರಿ ಅವರಿಗೂ ಕೂಡ ಒಂದು ಕಲ್ಪನೆ ಇರಲಿಲ್ಲ ಇಷ್ಟು ಮಟ್ಟಿಗೆ ಜನ ಸೇರ್ತಾರೆ ಅಲ್ಲಿ ಅಂತ. ಏನೋ ಒಂದು 10,000 ಜನ ಸೇರ್ಬೋದು ಅಂತೇಳಿ ಅವ್ರಿಗೆ ಏನೇನು ವ್ಯವಸ್ಥೆ ಬೇಕು, ರ್ಯಾಲಿ ಹೋಗುವಂಥ ಸಂದರ್ಭದಲ್ಲಿ ಬ್ಯಾರಿಕೇಡ್ಗಳು ಹಾಕೋದು, ಆಮೇಲೆ ಅಲ್ಲಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡೋದು, ಇದೆಲ್ಲವೂ ಕೂಡ ಆಗಿತ್ತು. ಬಟ್ ಆದರೆ ನಿರೀಕ್ಷೆಗೂ ಮೀರಿದಂತೆ 1 ಲಕ್ಷ ಮಂದಿ ಅಲ್ಲಿ ಸೇರ್ಕೊಂಡಿದ್ದಾರೆ.